ಸತೀಶ್ ಜಾರಕಿಹೊಳಿ ಅವರು ಸ್ಮಾರ್ಟೆಸ್ಟ್ ಪೊಲಿಟಿಷಿಯನ್ ಸರ್. ಬಹುಶಃ ನಮ್ಮ ಕರ್ನಾಟಕದ ಈ ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಕುಟುಂಬ ರಾಜಕಾರಣ, ಪ್ರಾದೇಶಿಕ ರಾಜಕಾರಣ ಇದೆಲ್ಲದಕ್ಕೆ ಕಂಪೇರ್ ಮಾಡಿ ಯಾರು ಸ್ಮಾರ್ಟ್ ಅನ್ನೋದನ್ನು ಡಿವೈಡ್ ಮಾಡ್ತಾ ಬಂದರೆ, ಕ್ಯಾಸ್ಟ್ ಪಾಲಿಟಿಕ್ಸಲ್ಲಿ ಯಾರು ಸ್ಮಾರ್ಟ್, ಪ್ರಾದೇಶಿಕ ರಾಜಕಾರಣದಲ್ಲಿ ಯಾರು ಸ್ಮಾರ್ಟ್, ಆಮೇಲೆ ಏನೋ ಅಭಿವೃದ್ಧಿ ರಾಜಕಾರಣದಲ್ಲಿ ಯಾರು ಸ್ಮಾರ್ಟ್, ಇತ್ಯಾದಿ ಧರ್ಮ ರಾಜಕಾರಣದಲ್ಲಿ ಯಾರು ಸ್ಮಾರ್ಟ್ ಅಂತೆಲ್ಲ ಪ್ರಶ್ನೆಗಳು ಹಾಕ್ಕೊಂಡು ಏನೋ ಕ್ವಶನರ್ ಹಾಕ್ಕೊಂಡು ಏನೋ ಸರ್ವೆ ಮಾಡಿದ್ರೆ ಸತೀಶ್ ಅವರು ಟಾಪಲ್ಲಿ ಬಂದುಬಿಡ್ತಾರೆ. ಅಷ್ಟು ಸ್ಮಾರ್ಟೆಸ್ಟ್ ಪೊಲಿಟಿಷಿಯನ್ ಅವರು. ಫಸ್ಟ್ ನೀವು ಪ್ರಶ್ನೆ ಕೇಳೋದಕ್ಕೆ ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನು ಉತ್ತರ ಕೊಡಲಿಲ್ಲ ಅವರು. ಇಲ್ಲ ಈಗಲೇ ಹೇಳೋಕ್ಕೆ ಬರೋದಿಲ್ಲ, ರಾಜಕೀಯ ಪ್ರೇರಿತನ ಅಂತ ಹೇಳಿದ್ರೆ ಈಗಲೇ ಅದನ್ನು ಹೇಳೋಕ್ಕೆ ಬರೋದಿಲ್ಲ ಅನ್ನುವ ಮೂಲಕ ಇಡಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ನಮಗೇನು ಅಬ್ಜೆಕ್ಷನ್ ಏನಿಲ್ಲ, ಏನೋ ಮಾಡಿ ನಾನು ಜಗಳಕ್ಕೆ ನಿಂತ್ಕೊಳ್ಳಲ್ಲ ನಿಮ್ಮ ವಿರುದ್ಧ ಅಂತ. ಅಂದರೆ ಪ್ರಿಯಾಂಕ್ ಖರ್ಗೆ ಥರ ಜಗಳಕ್ಕೆ ನಿಂತ್ಕೊಳ್ಳಲ್ಲ, ಹೌದು ಮಾಡಿದ್ದಾರೆ ಅವ್ರು ದುಷ್ಟರು ಭ್ರಷ್ಟರು ಅಂತ ನಾನು ಹೇಳಲ್ಲ ಅಂತ ಮೆಸೇಜ್ ಕೊಟ್ಟರು. ಎರಡನೇದು ಟೆಕ್ನಿಕಲ್ ಪಾಯಿಂಟ್ ನಿಂತಿದ್ರು. ಭ್ರಷ್ಟಾಚಾರದ ಕೇಸಲ್ಲಿ ಇಷ್ಟು ದೊಡ್ಡ ರೇಡ್ ನಡೆದಿರೋದು ಬಹುಶಃ ಕಡಿಮೆ, ತುಂಬ ನಡೆದಿಲ್ಲ. ಕರಪ್ಷನ್ ಕೇಸ್ ಇದು, ಹಾಗಾಗಿ ದೊಡ್ಡ ಏನೋ ರೇಡ್ ನಡೆದಿದೆ, ಅದು ನೋಡಬೇಕು ಅಂತ ಹೇಳಿದ್ರು. ಅಂದರೆ ಲೀಗಲ್ ಪಾಯಿಂಟ್ನೇ ಎತ್ತಿದ್ರು, ಟೆಕ್ನಿಕಲ್ ಪಾಯಿಂಟ್ನೇ ಎತ್ತಿದ್ರು. ಮೂರನೇದು ಏನು ಹೇಳಿದ್ರು ಅವರು, FIR ರದ್ದಾಗಿತ್ತು, ಲೋಕಾಯುಕ್ತದ ಕೇಸಲ್ಲಿ FIR ರದ್ದಾಗಿದೆ, ಅದರ ಮೇಲೆ ಮಾಡಿದ್ದಾರೆ, ಹೆಂಗೆ ಫೀಸಿಬಲ್ ಇಲ್ಲ ಅದು ಅಂತ, ಟೆಕ್ನಿಕಲಿ ಪ್ರಕರಣ ಬಿದ್ದೋಗ್ಬೋದೇನೋ ಅನ್ನುವ ಮೆಸೇಜನ್ನು ಕೊಟ್ಟರು. ಆಮೇಲೆ ಸರ್ ನನ್ನ ಬಾಮೈದ ಹೌದು ಏನು ರೇಡ್ ಆಗಿರೋದು ನಿಜ, ಎಲ್ಲವೂ ಸತ್ಯ ಅನ್ನೋದನ್ನು ಒಂದು ಸ್ಮೈಲಲ್ಲಿ ತೇಲಿಸ್ಬಿಟ್ರು. ಅದ್ರ ಹಿಂದೆ ಏನಿದೆ ನೋಡಪ್ಪ, ಎಲ್ಲ ಸತ್ಯ, ನಿಮ್ಮ ಕುಟುಂಬದವನೊಬ್ಬ, ನಿಮ್ಮ ರಿಲೇಟಿವ್ ಒಬ್ಬ, ನಿಮ್ಮ ಹೆಸರು ಹೇಳಿನೇ ಮಾಡ್ದ ಅನ್ನೋನೊಬ್ಬ ಇಷ್ಟು ದೊಡ್ಡ ಏನೋ ಕರಪ್ಟ್ ಇದ್ದಾನೆ ಅನ್ನುವ ಪ್ರಶ್ನೆಗೆ ಆನ್ಸರ್ ಮಾಡಲಿಲ್ಲ. ಹೌದ್ರಿ, ಹೌದು ನಮ್ಮ ಬಾಮೈದ ಅದೆಲ್ಲ ನಿಜ, ಈ ಥರ ಟೆಕ್ನಿಕಲ್ ಗ್ಲಿಚಸ್ ಇರೋದು ನಿಜ, ಹಾಗಾಗಿ ನೋಡೋಣ, ಈಗಲೇ ಹೇಳಕ್ಕೆ ಬರಲ್ಲ, ಆಮೇಲೆ ನೋಡೋಣ, ಇನ್ನು ಡೆಲ್ಲಿಗೆ ಅವ್ರು ಕರೀತಾರೆ ನೋಟಿಸ್ ಕೊಟ್ಟು, ಆಮೇಲೆ ಅದಕ್ಕೆಲ್ಲ ಆನ್ಸರ್ ನಾವು ಕೊಡಬೇಕಾಗತ್ತೆ, ಆಮೇಲೆ ಎಕನಾಮಿಕ್ ಪೆನಾಲ್ಟಿ ಹಾಕ್ತಾರೆ, ಇದನ್ನೆಲ್ಲ ಹೇಳಿದ್ರು ಅವರು. ಈ ಮೂಲಕ ಒಂದು ಸಣ್ಣ ಏನೋ ಬಿಕ್ಕಟ್ಟು ಬಂದಿದೆ, ಅದನ್ನು ಬಗೆಹರಿಸ್ಕೊಳ್ಳೋಕೆ ಏನು ಬೇಕೋ ನಾನು ಮಾಡ್ತೀನಿ ಅನ್ನುವ ಸಂದೇಶವನ್ನು ಯಶಸ್ವಿಯಾಗಿ ರವಾನೆ ಮಾಡಿದ್ರು. ಈಸ್ ಅ ಸ್ಮಾರ್ಟೆಸ್ಟ್ ಪೊಲಿಟಿಷಿಯನ್ ಅಂತ ಹೇಳ್ಬೋದು ನಮ್ಮ ಪ್ರಕಾರ. ಅದು ಇವರೇನೇ ಹೇಳಿದ್ರು, ಈ ಪ್ರಕರಣದಿಂದ ಅವ್ರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿರೋದಂತೂ ನಿಜ. ಜಾರಕಿಹೊಳಿ ಅವರು ತೋರಿಸ್ಕೊತಾ ಇಲ್ಲ ಇದನ್ನು, ದೊಡ್ಡ ಪ್ರಕರಣವನ್ನು ತುಂಬ ಏನೋ ಒಂದು ಸಲೀಸಾಗಿ ಹೇಳ್ತಾ ಇದ್ದಾರೆ, ನಾವು ಇದನ್ನು ಹ್ಯಾಂಡಲ್ ಮಾಡಬಲ್ಲೆವು ಅನ್ನೋ ಥರ ಹೇಳ್ತಾ ಇದ್ದಾರೆ, ಅಥವಾ ನನ್ನ ಹತ್ರಕ್ಕೆ ಅದು ಬರಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಬಂದಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇವರ ಕುಟುಂಬಕ್ಕೆ ಭಾಳ ದೊಡ್ಡ ಸೆಟ್ ಬ್ಯಾಕ್ ಅನ್ನೋದನ್ನು ಅವ್ರು ಹೇಳಿಲ್ಲ. ಇದು ಖಂಡಿತವಾಗ್ಲೂ ಅವ್ರಿಗೆ ಸೆಟ್ ಬ್ಯಾಕೆ. ಅಲ್ಲಿರೋರು ಬೇರೆ ಪಾಪ ಪ್ರಶ್ನೆ ಕೇಳಿಲ್ಲ, ಆ ಭಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ಹಾಗಾಗಿ ಕೇಳಿಲ್ಲ. ನಿಮ್ಮ ಅಳಿಯ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಅದನ್ನು ಕೇಳಿದ್ರು ಅನಿಸುತ್ತೆ. ಇಲ್ಲ ಅವನು ಸರ್ವಿಸಲ್ಲೇ ರಿಟೈರ್ಡ್ ಆಗ್ತಾನೆ, ಅವನು ರಾಜಕಾರಣಕ್ಕೆ ಬರೋ ಅಗತ್ಯ ಇಲ್ಲ ಆ ಥರನೂ ಹೇಳಿದ್ರು. ಅವನನ್ನು ಎಲ್ಲೂ ಅಳಿಯನ್ನೂ ಅವ್ರು ಬಿಟ್ಕೊಡ್ಲಿಲ್ಲ, ಇಡಿಯವ್ರನ್ನೂ ಅವ್ರು ಎದುರಾಕೊಳ್ಳಿಲ್ಲ. ಅತ್ಯಂತ ಚಾಣಾಕ್ಷತನದಿಂದ ನಮ್ಮ ಸತೀಶ್ ಜಾರಕಿಹೊಳಿ ಇವತ್ತು ಆನ್ಸರ್ ಮಾಡಿದ್ದಾರೆ ಸರ್. ಇದು ಅಲ್ಲ, ನೀವು ಆಗಲೇ ಒಂದು ಸರಿಯಾಗಿ ಒಂದು ಪಾಯಿಂಟ್ ಗುರುತು ಮಾಡಿದ್ರಿ. ಏನಂದರೆ ಪ್ರಿಯಾಂಕ ಖರ್ಗೆ ಅವ್ರ ಥರ ಇವರು ಇಮಿಡಿಯೇಟ್ಲಿ ಶಾರ್ಪ್ ರಿಯಾಕ್ಷನ್ ಮಾಡಲಿಲ್ಲ. ಯಾಕಂದರೆ ಖರ್ಗೆ ಅವರು ಏನಪ್ಪ, ಪ್ರಿಯಾಂಕ್ ಖರ್ಗೆ ಅವರು ಅದು ಪ್ರತಿಯೊಂದಕ್ಕೂ ಏನಪ್ಪ ಅಂತಂದ್ರೆ ಕ್ರಾನಿಕ್, ಅವರು ಬೀಸೋದೊಣ್ಣಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಅದು ಏನಂದರೆ ಅವರು ಇಲ್ಲ ಇದು ರಾಜಕೀಯ ಪ್ರೇರಿತ ನೋಡಿ. ಅವರು ಸ್ವತಃ ಅವ್ರದ್ದೇ ಸಮಸ್ಯೆ, ಅದು ಅವರ ಕುಟುಂಬದ ಸಮಸ್ಯೆ. ರಾಜಕೀಯ ಪ್ರೇರಿತ ಇರಲಿಕ್ಕಿಲ್ಲ, ಕಾಯ್ದು ನೋಡ್ಬೇಕು ಅದು ಅಂತ ನೋಡೋಣ ಅಂತ. ಆದರೆ ಅವರು ಇದಕ್ಕೆ ವಿರುದ್ಧವಾಗಿ ಆ ಥರ ಒಂದು ಏನಪ್ಪ ಅಂದ್ರೆ ಹುಮ್ಮಸ್ಸಿಂದು ಏನಪ್ಪ ಅಂದ್ರೆ ರಿಯಾಕ್ಷನ್ ಕೊಡ್ತಾರೆ. ಹೀಗೆ ಇಲ್ಲಿ ಏನಂತಂದ್ರಪ್ಪ ಅಂದರೆ ಇವರು ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲೂ ಸಹಿತ ಎಷ್ಟು ಕೂಲಾಗಿ ಏನಪ್ಪ ಅಂತಾರಪ್ಪ ಅಂದ್ರೆ ಅದನ್ನ ನಿರ್ವಹಿಸ್ತಾ ಇದ್ದಾರೆ. ಅದೇ ಅವ್ರ ಶಕ್ತಿ ಸರ್. ಅದೇ ಅವರ ಬ್ರದರ್ಸ್ಗಳನ್ನೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇದ್ದರು ಅವ್ರ ಬ್ರದರ್ಸ್ಗಳು, ಅವ್ರನ್ನೆಲ್ಲ ಜೊತೆ ತಗೊಂಡೋಗಿ ಆಮೇಲೆ ಆ ಭಾಗದ ಆ ಲಿಂಗಾಯತ್ ಪಾಲಿಟಿಕ್ಸ್ನ ನಡುವೆ, ಆಮೇಲೆ ಈ ಬೆಂಗಳೂರಿನ ಈ ದೈತ್ಯ ರಾಜಕಾರಣಿಗಳ ನಡುವೆ ತನ್ನ ಕುಟುಂಬವನ್ನು, ತನ್ನ ರಾಜಕಾರಣವನ್ನು, ತನ್ನ ಒಂದು ಅಸ್ತಿತ್ವವನ್ನು ಯಶಸ್ವಿಯಾಗಿ ಉಳಿಸ್ಕೊಂಡಿರೋ ರಾಜಕಾರಣಿ ಇದಾರಲ್ಲ, ಅವ್ರಿಗೆ ಇಂಥ ಒಂದು ಮೆಚುರಿಟಿ ಇಲ್ಲದೆ ಇದ್ದರೆ ಸಾಧ್ಯ ಆಗೋದಿಲ್ಲ ಅದು.